ಎಲ್ಲ ಜನಸಮುದಾಯದ ಮಧ್ಯದಲ್ಲಿ ಈ ಬೃಹತ್ ಸಮಾವೇಶ ಕೈಗೊಂಡ ನಿರ್ಣಯಗಳನ್ನು ಪ್ರಸ್ತಾಪಿಸಲು ಶ್ರೀಗಳಿಂದ ಆದೇಶಿತನಾಗಿದ್ದೇನೆ. ನಿರ್ಣಯಗಳು ಇಂತಿವೆ. ಪಶ್ಚಿಮ ಘಟ್ಟ ಬೇಡ್ತಿ ಅಘನಾಶಿನಿ ಸೇರಿದಂತೆ ಬೃಹತ್ ನದಿ ತಿರುವು ಯೋಜನೆಗಳನ್ನು, ಶರಾವತಿ ಪಂಪ್ ಸ್ಟೋರೇಜ್ ಸೇರಿದಂತೆ ಬೃಹತ್ ವಿದ್ಯುತ್ ಯೋಜನೆಗಳನ್ನು ಜಾರಿ ಮಾಡಬಾರದು ಎಂದು ಸಮಾವೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಆಗ್ರಹಿಸುತ್ತದೆ. ಇದೇ ಸಂದರ್ಭದಲ್ಲಿ ಎತ್ತಿನಹೊಳೆ ನದಿ ತಿರುವು ಯೋಜನೆಯ ವಿಫಲತೆಯನ್ನು ಸಹ ಸಮಾವೇಶ ಸರ್ಕಾರದ ಹಾಗೂ ಎಲ್ಲರ ಗಮನಕ್ಕೆ ತರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸಂಸದರು, ಶಾಸಕರು, ಮಠಾಧೀಶರು, ಜಿಲ್ಲೆಯ 60ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳು, 120ಕ್ಕೂ ಹೆಚ್ಚು ರೈತ ಸಹಕಾರಿ ಸಂಘಗಳು, 48 ಗ್ರಾಮಾರಣ್ಯ ಸಮಿತಿಗಳು, 50 ಗ್ರಾಮ ಜೀವ ವೈವಿಧ್ಯ ಸಮಿತಿಗಳು, 20 ರೈತ ಒಕ್ಕೂಟಗಳು, ವನವಾಸಿಗಳು, ರೈತರು, ವನ್ಯಜೀವಿಗಳು, ನದಿ ಹಾಗೂ ಅರಣ್ಯಗಳಿಗೆ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆ ಕುತ್ತು ತರಲಿದೆ ಎಂದು ಸಮಾವೇಶ ಏಕಾಭಿಪ್ರಾಯ ವ್ಯಕ್ತಪಡಿಸುತ್ತದೆ. ನಿಮ್ಮ ಕರತಾಡನ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಬರಲಿ. ನಿರ್ಣಯದ ನಂತರ ಸಿರಸಿ ಮತ್ತು ಬೆಂಗಳೂರಿನಲ್ಲಿ ವಿಜ್ಞಾನಿಗಳು, ನೀರಾವರಿ ತಜ್ಞರು ಸಭೆ ಸೇರಿ ನದಿ ತಿರುವು ಯೋಜನೆಗಳು ಸೂಕ್ಷ್ಮ ಪಶ್ಚಿಮ ಘಟ್ಟ ಮಡಿಲಿಗೆ ಬೇಡ, ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಧಾರಣ ಸಾಮರ್ಥ್ಯ ಈಗಾಗಲೇ ಮುಗಿದಿದೆ ಎಂದು ವರದಿ ನೀಡಿದ್ದಾರೆ. ಆದ್ದರಿಂದ ಸರ್ಕಾರ ಜನಾಭಿಪ್ರಾಯವನ್ನು ಪರಿಗಣಿಸಿ ನದಿ ತಿರುವು ಯೋಜನೆಗಳನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ರೈತರು, ವನವಾಸಿಗಳು, ಮೀನುಗಾರರು ಪಾಲ್ಗೊಂಡ ಈ ಸಮಾವೇಶ ಒತ್ತಾಯ ಮಾಡುತ್ತದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ನಿಯೋಗ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ತಜ್ಞರು, ಉನ್ನತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪ್ರಮುಖರ ಸಭೆ ಏರ್ಪಡಿಸುವ ಆಶ್ವಾಸನೆಯನ್ನು ನೀಡಿದ್ದರು. ಅದರಂತೆ ಈ ಸಭೆಯು ದಿನಾಂಕವನ್ನು ಆದಷ್ಟು ಬೇಗ ಸರ್ಕಾರ ನಿಗದಿಪಡಿಸಬೇಕು ಎಂದು ಸಮಾವೇಶ ಆಗ್ರಹಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಹಾಗೂ ಎಲ್ಲ ಶಾಸಕರ ನೇತೃತ್ವದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನಿಯೋಗ ಕೇಂದ್ರ ಪರಿಸರ ಅರಣ್ಯ ಹಾಗೂ ನೀರಾವರಿ ಸಚಿವರನ್ನು ಭೇಟಿ ಮಾಡುವ ದಿನಾಂಕವನ್ನು ಶೀಘ್ರವೇ ನಿಶ್ಚಯಿಸಲು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮುಂದಾಗಬೇಕೆಂದು ಸಮಾವೇಶ ಒಕ್ಕೊರಲಿನಿಂದ ಒತ್ತಾಯಿಸುತ್ತದೆ. ಬೇಡ್ತಿ, ವರದಾ ಹಾಗೂ ಅಘನಾಶಿನಿ, ವೇದಾವತಿ ನದಿ ತಿರುವು ಯೋಜನೆಗಳ ಬಗ್ಗೆ DPR ತಯಾರಿಸಲು ರಾಜ್ಯ ಸರ್ಕಾರ ನೀಡಿರುವ ಒಪ್ಪಿಗೆಯನ್ನು ಹಿಂಪಡೆಯಬೇಕು ಎಂದು ಸಮಾವೇಶ ಒತ್ತಾಯಿಸುತ್ತಿದೆ. ಬೇಡ್ತಿ ಅಘನಾಶಿನಿ ಕಣಿವೆಗಳಲ್ಲಿ ನದಿ ತಿರುವು ಯೋಜನೆಗಳ ಸ್ಥಳ ಸಮೀಕ್ಷೆಗೆ ಅರಣ್ಯ ಇಲಾಖೆ ಯಾವತ್ತೂ ಅನುಮತಿ ನೀಡಬಾರದು ಎಂದು ರಾಜ್ಯ ಅರಣ್ಯ ಸಚಿವರನ್ನು ಸಮಾವೇಶ ಒತ್ತಾಯಿಸುತ್ತದೆ. ಬೇಡ್ತಿ ಅಘನಾಶಿನಿ ನದಿ ತಿರುವು ಪ್ರದೇಶದ ಜನರಿಗೆ ಅತಿ ಅವಶ್ಯವಾದ ನೀರಿನ ವ್ಯವಸ್ಥೆ ಕಲ್ಪಿಸಲು ವಿಶೇಷ ಜನಸಹಭಾಗಿತ್ವದ ಕಿರು ನೀರಾವರಿ ಯೋಜನೆಯನ್ನು ಪ್ರಕಟಿಸಲು ಸರ್ಕಾರವನ್ನು ಸಮಾವೇಶ ಆಗ್ರಹಿಸುತ್ತದೆ. ಮಾನವ ಹಕ್ಕು ಕಾಯ್ದೆ ಜಾರಿಗೆ ತಂದ ರೀತಿಯಲ್ಲಿಯೇ ನದಿಗಳಿಗೂ ಜೀವಿಸುವ ಹಕ್ಕು ಹಾಗೂ ನದಿಗಳು ನೈಸರ್ಗಿಕ ಸ್ವಚ್ಛ ಹರಿವು ಉಳಿಸಿಕೊಳ್ಳುವ ಹಕ್ಕು ನೀಡುವ ಕಾನೂನು ಜಾರಿಗೆ ತರಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಮುಂದಾಗಬೇಕು ಎಂದು ಜನಪ್ರತಿನಿಧಿಗಳು ಇದಕ್ಕೆ ವಿಶೇಷ ಕಾಯ್ದೆಯನ್ನು ರೂಪಿಸಲು ಮುಂದಾಗಬೇಕೆಂದು ಸಮಾವೇಶ ಕರೆ ನೀಡುತ್ತದೆ. ಇಂದಿನ ಜನಸಮಾವೇಶದಲ್ಲಿ ವ್ಯಾಪಕ ಜನಶಕ್ತಿ ಪ್ರಕಟವಾಗಲು ಸಮಾಜದ ಎಲ್ಲ ಸಮುದಾಯಗಳು, ಮಠಾಧೀಶರು, ಸಂಘ ಸಂಸ್ಥೆಗಳು ಬೆಂಬಲ ನೀಡಿವೆ. ಪಶ್ಚಿಮ ಘಟ್ಟ ಉಳಿವಿಗೆ ಇನ್ನಷ್ಟು ಬಲವಾಗಿ ಜನಾಂದೋಲನ ನಡೆಸಲು ಸಕ್ರಿಯವಾಗಿ ಎಲ್ಲ ಧರ್ಮ ಸಮುದಾಯಗಳು ಒಗ್ಗೂಡಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇವೆ. ಹಾಗೂ ಇನ್ನಷ್ಟು ಪ್ರಬಲವಾಗಿ ಅಹಿಂಸಾತ್ಮಕವಾಗಿ ಪಶ್ಚಿಮ ಘಟ್ಟ ಉಳಿಸಿ ಚಳುವಳಿ ನಡೆಸಲು ಸಮಾವೇಶ ನಿರ್ಧರಿಸಿದೆ. ಪ್ರಕಟಿಸುವುದು ಪಶ್ಚಿಮ ಘಟ್ಟ ಉಳಿಸಿ ಜನಸಮಾವೇಶ ದಿನಾಂಕ 11/1/2026, ಸ್ಥಳ MES ಕಾಲೇಜ್ ಮೈದಾನ, ಸಿರಸಿ. ನಮಸ್ಕಾರ.